ಕಾಂಗ್ರೆಸ್ ನಾಯಕರು ಟಿಕೆಟ್ ಅನೌನ್ಸ್ ಮಾಡ್ತಿದ್ದಂತೆ ಹೊಸ ತಲೆನೋವು ಶುರುವಾಗಿದೆ. ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರು ಸಿಡಿದೆದ್ದಿದ್ದು ಬಂಡಾಯದ ಬಾವುಟ ಹಾರಿಸೋದಕ್ಕೆ ಸಜ್ಜಾಗಿದ್ದಾರೆ. ಬಾಗಲಕೋಟೆಗೆ ಉಮೇಶ್ ಮೇಟಿ ದಾವಣಗೆರೆ ಸೀಟ್ ಕೂಡ ಮಲ್ಲಿಕಾರ್ಜುನ್ ಅವರಿಗೆ ಯಾರು ಗೆಲ್ಬಹುದು ಅವರಿಗೆ ಕೊಡ್ತಾರೆ. ಮತ್ತೆ ಬಿ ಫಾರಂ ಅವ್ರ ಬಲಿಗೆ ಹೋಗ್ತಂತ ಅಂತ ಹೇಳಿದ್ರೆ ನಾವು ತಕ್ಕಂತ ಪಾಠ ಕಲಿಸ್ಲೇಬೇಕಲ್ಲ. ನಮ್ಮ ಮನೆಗೆ ಎಲ್ಲರೂ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ 100% ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವು. ಟಿಕೆಟ್ ಕಗ್ಗಂಟಿಗೆ ಮುಕ್ತಿ, ನಿಲ್ತಿಲ್ಲ ಜಂಗಿ ಕುಸ್ತಿ. ಮೇಟಿ ಮತ್ತು ಶಾಮನೂರು ಕುಟುಂಬಕ್ಕೆ ಕೈ ಮಣೆ. ರಾಜ್ಯ ರಾಜಕೀಯದಲ್ಲಿ ಬೈ ಎಲೆಕ್ಷನ್ ಬಿರುಗಾಳಿ ಜೋರಾಗಿ ಬೀಸೋದಕ್ಕೆ ಶುರುವಾಗಿದೆ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಎರಡೂ ಪಕ್ಷಗಳು ರಣತಂತ್ರ ಶುರು ಮಾಡಿವೆ. ಕಮಲ ಪಾಳಯದಲ್ಲಿ ಟಿಕೆಟ್ ಅನೌನ್ಸ್ ಆಗಿ 4-5 ದಿನವೇ ಆಗೋಯಿತು. ಆದರೆ ಕಾಂಗ್ರೆಸ್ಗೆ ಮಾತ್ರ ಟಿಕೆಟ್ ಹಂಚಿಕೆಯೇ ಕಗ್ಗಂಟಾಗಿ ಹೋಗಿತ್ತು. ಹೀಗಾಗಿಯೇ ಇಷ್ಟು ದಿನ ಅಳೆದು ತೂಗಿ ಈಗ ಟಿಕೆಟ್ ಫೈನಲ್ ಮಾಡಿದ್ದಾರೆ. ಕುಟುಂಬ ರಾಜಕೀಯಕ್ಕೆ ಮತ್ತೆ ಮಣೆ ಹಾಕಲಾಗಿದ್ದು, ದಾವಣಗೆರೆಯಲ್ಲಿ ಶಾಮನೂರು ಮೊಮ್ಮಗನಿಗೆ ಟಿಕೆಟ್ ಭಾಗ್ಯ ಸಿಕ್ಕರೆ, ಬಾಗಲಕೋಟೆಯಲ್ಲಿ ಮೇಟಿ ಮಗನಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕಿದೆ. ಇದೇ ಈಗ ಮತ್ತೊಂದು ಸುತ್ತಿನ ಜಂಗಿ ಕುಸ್ತಿಗೆ ವೇದಿಕೆ ಮಾಡಿಕೊಟ್ಟಿದೆ. ನಮಗೆ ಕಾಂಗ್ರೆಸ್ ಪಕ್ಷದಿಂದ ಬಹಳ ನೋವಾಗಿದೆ ಸರ್. ಬೈ ಎಲೆಕ್ಷನ್ ಅನ್ನೋದು ಕಾಂಗ್ರೆಸ್ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಎರಡೂ ಕ್ಷೇತ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ನಾಯಕರೇ, ಜೊತೆಗೆ ಸರ್ಕಾರ ಇರೋದು ಕೂಡ ಕಾಂಗ್ರೆಸ್. ಹೀಗಾಗಿ ಎರಡೂ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅನ್ನೋ ಜಿದ್ದಿಗೆ ಬಿದ್ದಿದೆ. ಇದೇ ಕಾರಣಕ್ಕೆ ಇಷ್ಟು ದಿನ ಅಳೆದು ತೂಗಿ ಈಗ ಟಿಕೆಟ್ ಹಂಚಿಕೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥವರನ್ನ ಆಯ್ಕೆ ಮಾಡಿದರೆ, ಬಾಗಲಕೋಟೆಯಿಂದ ಉಮೇಶ್ ಮೇಟಿಗೆ ಮಣೆ ಹಾಕಿದ್ದಾರೆ. ಬಾಗಲಕೋಟೆಗೆ ಉಮೇಶ್ ಮೇಟಿ ಎರಡನೇ ಮಗ. ದಾವಣಗೆರೆ ಸೀಟ್ ಕೂಡ ನಿನ್ನೆ ಎಲ್ಲ ಮೈನಾರಿಟಿ ಲೀಡರ್ಸು, ಚೀಫ್ ಮಿನಿಸ್ಟರ್, ನಾನು ಒಮ್ಮತದ ತೀರ್ಮಾನಕ್ಕೆ ಬಂದಿದೆ. ಒಮ್ಮತಕ್ಕೆ ಚುನಾವಣೆ ಮಾಡಿ 2 ಸೀಟನ್ನು ಕೂಡ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಏನು ಅಲ್ಪಸಂಖ್ಯಾತರಾಗಿರ್ಬೋದು, ಎಲ್ಲ ಸಮಾಜದವರು ಒಟ್ಟುಗೂಡಿ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ನಾವು ಗೆಲ್ಲಿಸಬೇಕಿದೆ. ಎರಡೂ ಕಡೆಗೂ ಯಾವಾಗಲೂ ಪ್ರತಿ ಎಲೆಕ್ಷನ್ ನೀವು ನೋಡ್ರಿ, ಆಸ್ಪಿರೆಂಟ್ಸ್ ಭಾಳ ಜನ ಇರ್ತಾರೆ. ಆಮೇಲೆ ಆಸ್ಪಿರೆಂಟ್ಸ್ ಅವರು ಕೇಳ್ತಾರೆ, ಅದರಲ್ಲಿ ಏನೂ ತಪ್ಪಿಲ್ಲ. ಕೊನೆಗೆ ಪಾರ್ಟಿ ಯಾರು ಸಮರ್ಥ ವ್ಯಕ್ತಿ ಇದ್ದಾರೆ, ಯಾರು ಗೆಲ್ಬೋದು ಅವರಿಗೆ ಕೊಡ್ತಾರೆ, ಯಾರು ಊರನ್ನ ಮುಂದುವಯ್ತಾರೆ ಅವರಿಗೆ ಕೊಡ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಆಗಿರೋದ್ರಿಂದ ಸಮರ್ಥ ಮಲ್ಲಿಕಾರ್ಜುನ್ ಹಾಗೂ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಮಧ್ಯೆ ಜಿದ್ದಾಜಿದ್ದು ಶುರುವಾಗಿದೆ. ಚುನಾವಣೆ ಘೋಷಣೆಯಾದ ದಿನದಿಂದಲೂ ದಾವಣಗೆರೆಯಲ್ಲಿ ಮುಸ್ಲಿಂ ಮುಖಂಡರು ಸಿಡಿದೆದ್ದಿದ್ರು. ಈ ಬಾರಿ ನಮಗೇ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಸಚಿವ ಜಮೀರ್ ಕೂಡ ಇನ್ನಿಲ್ಲದ ಲಾಬಿ ಮಾಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಕೈ ತಪ್ಪಿದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿರುಗಾಳಿ ಎದ್ದಿದೆ. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ಮುಂದಾಗಿದ್ದಾರೆ. ನಾವು 40 ವರ್ಷದಿಂದ ದುಡಿದಿದ್ವಿ ಸರ್. ಒಂದು ಅಲ್ಪಸಂಖ್ಯಾತರಿಗೆ, ಆಯ್ದ ವರ್ಗದವರಿಗೆ 2 ವರ್ಷ ಕಾಲ ಬರ್ರಪ್ಪ ಯಾರು ಸೂಕ್ತ ಇದ್ದಾರೆ ಬರ್ರಿ, ನಾನು ಗೆಲ್ಸ್ಕೊಂಡು ಹೋಗ್ತೇನೆ ಅಂತಕ್ಕದ್ದು ಅವ್ರ ಬಾಯಲ್ಲಿ ಬರೋದಿಲ್ಲ. ಅವರೇ ಎಲ್ಲ ಮುಂದಾಳಾಗಿ ಬಂದು ಮತ್ತೆ ಬಿ ಫಾರಂ ಅವ್ರ ಬಲಿಗೆ ಹೋಗ್ತಂತ ಅಂತ ಹೇಳಿದ್ರೆ ನಾವು ತಕ್ಕಂತ ಪಾಠ ಕಲಿಸ್ಲೇಬೇಕಲ್ಲ. ಮೇಟಿ ಮಗನಿಗೆ ಒಲಿದ ಕೈ ಟಿಕೆಟ್. ಬಾಗಲಕೋಟೆಯಲ್ಲೂ ಟಿಕೆಟ್ ಹಂಚಿಕೆಯೇ ಕಾಂಗ್ರೆಸ್ಗೆ ತಲೆನೋವಾಗಿತ್ತು. ನಮ್ಮ ಕುಟುಂಬಕ್ಕೆ ಟಿಕೆಟ್ ನೀಡಬೇಕು ಅಂತ HY ಮೇಟಿ ಮಕ್ಕಳು ಪಟ್ಟು ಹಿಡಿದಿದ್ರು. ಹೀಗಾಗಿ ಅಳೆದು ತೂಗಿ ಕಾಂಗ್ರೆಸ್ ಪಡೆ ಮೇಟಿಯ ಕಿರಿಯ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ನೀಡಿದೆ. ಹೀಗಾಗಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ವಿರುದ್ಧ ಉಮೇಶ್ ಮೇಟಿ ಸೆಣಸಾಡಲಿದ್ದಾರೆ. ನಮ್ಮ ಮನೆಗೆ ಎಲ್ಲರೂ ಪ್ರೀತಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಯಾರೂ ಟಿಕೆಟ್ ಕೇಳಿಲ್ಲ. ನಮ್ಮ ತಂದೆ ಮೇಲೆ ಇಟ್ಟರು ಪ್ರೀತಿಗೋಸ್ಕರ ಯಾರೂ ಟಿಕೆಟ್ ಕೇಳಿಲ್ಲ. ಹೀಗಾಗಿ ನಮ್ಮ ಒಲೆಗೆ ಬಂತು. ಯಾವ ಗೊಂದಲ ಇಲ್ಲ, ಎಲ್ಲರೂ ಒಟ್ಟಿಗೆ ಇದ್ದೇವೆ ಇಲ್ಲಿ. ಯಾವಾಗ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಯಿತು, ಉಮೇಶ್ ಮೇಟಿ ಬೆಂಬಲಿಗರು ಫುಲ್ ಖುಷಿಯಾಗಿದ್ದಾರೆ. ತಮ್ಮ ನೆಚ್ಚಿನ ನಾಯಕ ಗೆಲ್ಲಬೇಕು ಅಂತ ಕಿಲ್ಲಾ ಕೊತ್ತಲೇಶ ದೇವಸ್ಥಾನದಲ್ಲಿ ಹೋಮ ಹವನ ನಡೆಸಿದ್ದಾರೆ. ಈ ವೇಳೆ ಉಮೇಶ್ ಮೇಟಿ ಕೂಡ ಭಾಗಿಯಾಗಿ ಪೂರ್ಣಾಹುತಿ ಹೋಮ ನೆರವೇರಿಸಿದ್ರು. ಇನ್ನು ಇಷ್ಟು ದಿನ ಬಂಡಾಯದ ಮುನ್ಸೂಚನೆ ನೀಡುತ್ತಿದ್ದ ಮೇಟಿ ಪುತ್ರಿ ಮಹಾದೇವಿ ಮೇಟಿ ಈಗ ತಣ್ಣಗಾಗಿದ್ದಾರೆ. ನಮ್ಮ ಅಣ್ಣನ ಪರ ನಾನೇ ಪ್ರಚಾರ ಮಾಡ್ತೀನಿ ಎಂದಿದ್ದಾರೆ. ಇದನ್ನೇನಿಲ್ಲ, ಒಟ್ಟಾಗಿ ನಮ್ಮ ಉಮೇಶ್ ಅಣ್ಣಗ ಸಿಕ್ಕಿದ್ದಕ್ಕೆ ಭಾಳ ಖುಷಿಯಾಗೈತಿ. ಅದರಿಂದ ನಾವು ಒಟ್ಟಾಗಿ 4 ಜನ ಕೂಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ. ನಾವು ಅವನಿಗೆ ಮೊದಲು ಗೆಲ್ಲಿಸ್ತರ್ಬೇಕು. ನಮ್ಮ ಎಲ್ಲರೂ ಸೇರಿ ಗೆಲ್ಲಿಸಿ ತಗೊಂಬರೋಣ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಕೈ ನಾಯಕರನ್ನ ಕಿಚಾಯಿಸಿದ್ದಾರೆ. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕಾಗದೆ 8 ದಿನ ತಿಣುಕಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಾಂಗ್ರೆಸ್ನಲ್ಲಿ ಮನೆಯೊಂದು 3 ಬಾಗಿಲಾಗಿದೆ ಅಂತ ವ್ಯಂಗ್ಯವಾಡಿದ್ರು. ಕಾಂಗ್ರೆಸ್ಸಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ
ಸಾಧ್ಯ ಆಗ್ಲಾರ್ದೆ 8 ದಿನ ತಿಣ್ಕಾಡುವಂಥ ಪರಿಸ್ಥಿತಿ ಬಂತು. ಕಾಂಗ್ರೆಸ್ಸಿನ ಮನೆಯೊಂದು 3 ಬಾಗಿಲ ಅಂತಕ್ಕಂಥದ್ದು ಈಗಾಗಲೇ ಸಾಬೀತಾಗಿದೆ. ಒಟ್ನಲ್ಲಿ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿದ್ದ ಟಿಕೆಟ್ ಹಂಚಿಕೆ ಬಿಚ್ಚಿಕೊಂಡಿದೆ. ಆದರೆ ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರು ಸಿಡಿದೇಳೋ ಮುನ್ಸೂಚನೆ ನೀಡುತ್ತಿದ್ದು ಉರಿಯೋ ಬೆಂಕಿಯನ್ನ ಹೇಗೆ ಆರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ದಾವಣಗೆರೆಯಿಂದ ಸಂಜಯ್ ಜೊತೆ ಮಂಜುನಾಥ ತಳವಾರ್, ನ್ಯೂಸ್ 18 ಬಾಗಲಕೋಟೆ.